ಶುಭೋದಯ, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ನಿದ್ರೆ ಮಾಡ್ತಾ ಇದ್ದೀರಾ. ಬಟ್ ನಾನು ನನ್ನ ವಾಕ್ ಮುಗೀತು, ಈಗ ಹೋಗ್ತಾ ಇದ್ದೀನಿ ಮನೆಗೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆನೆ 5:10 ಟೈಮ್ ಜಸ್ಟ್ ನಾವು ವಾಕ್ ಮುಗೀತು. ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ಸೊ ಐ ಥಿಂಕ್ 1 ಅವರ್ ಆಯಿತು ನಾನು ಬಂದು. ಸೊ 11 ರೌಂಡ್ ಆಯಿತು ವಾಕಿಂಗು. ಮುಗೀತು, ಹೋಗ್ತಾ ಇದ್ದೀನಿ. ಮಕ್ಕಳು ಮುಂದೆ ಹೊರಟೋದ್ರು. ಇದು ಮಂಡೇ ಮಾರ್ನಿಂಗ್, ಸೋಮವಾರ ಬೆಳಗ್ಗೆ. ಸೋಮವಾರ ಅಂದರೆ ನಿಮಗೆ ಗೊತ್ತು ಎಷ್ಟು ಎತ್ತಿಕ್ಕಾಗಿರುತ್ತೆ ಅಂತ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋದು ಅಂತಂದರೆ ದೋಸೆ ಇಟ್ಟು ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಬೇಕು. ಸೊ ಆ್ಯಕ್ಚುಲಿ ನಿನ್ನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ. ಬಟ್ ನೆನ್ನೆಲ್ಲ ನನಗೆ ನಿಜಕ್ಕೂ ಟೈಮ್ ಆಗಲಿಲ್ಲ. ನೆನ್ನೆ ಅಂದರೆ ಮೀನ್ಸ್ ಸಂಡೇ ಅದು ಇದು ಬ್ಯುಸಿ ಆಗಿಬಿಟ್ಟೆ. ಸೊ ಆಫ್ಟರ್ ಒನ್ ಮಂತ್ ಆದಮೇಲೆ ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಹೇಗಿದ್ದಾರೆ ಏನು ಎತ್ತ ನೋಡ್ಕೊಂಬನ್ನಿ. ನಿನ್ನೆ ಬಂದರು ಅಮ್ಮ, ನನ್ನ ತಮ್ಮ ಇಬ್ಬರು ಬಂದಿದ್ದಾರೆ. ಸೊ ಹ್ಯಾಡ್ ಮಾಡ್ತೀನಿ ಕ್ಲಿಪ್ಪಿಂಗ್ನ, ನೋಡ್ಕೊಂಬನ್ನಿ. ಎಲ್ಲಿ ಹೋಗಬೇಡಿ, ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋಗಿ. ಸೊ ವಾಕ್ ಮುಗೀತು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ತುಂಬ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದೆ, ಅದು ಬೇಜಾರಾಗುತ್ತೆ. ಸುಮಾರು ಜನ ನಿಮ್ಮ ಮೋಟಿವೇಶನ್ನು, ನೀವು ಇನ್ಸ್ಪಿರೇಷನ್ನು, ಡೈಲಿ ವ್ಲಾಗ್ ಹಾಕಿ ನಾನು ನಿಮ್ಮ ವೀಡಿಯೋಗಳನ್ನ ನೋಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಪ್ರೀತಿಗೆ ತುಂಬ ಖುಷಿಯಾಗುತ್ತೆ. ಇಷ್ಟು ಬ್ಯುಸಿ ಇದ್ದರೂ ಕೂಡ ವ್ಲಾಗ್ ಮಾಡಬೇಕು, ನನ್ನ ಸಿಸ್ಟರ್ಸು ಫ್ರೆಂಡ್ಸು ಕಾಯ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನೆನ್ನೆ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಅಮ್ಮ ಬಂದ್ರಲ್ಲ, ಖುಷಿಗೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಟೈಮೇ ಆಗಲಿಲ್ಲ. ಅಡುಗೆ ಅದು ಇದು ಗೊತ್ತಲ್ಲ ನಿಮಗೆ. ಸೊ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇನ್ನೇನೋ ಹಬ್ಬ ಬಂತು ಗೈಸ್, ಕೆಲಸಗಳು ಬೇರೆ ಇದೆ. ಒಂದೊಂದಾಗಿ ಮಾಡಿಕೊಳ್ಳೋಣ. ಓಕೆ, ಸ್ಟೇ ಟ್ಯೂನ್. ಸೊ ಅದೇ ರೊಟೀನ್ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಬಟ್ ನಾನು ಕಾನ್ಸ್ಟೆಂಟಾಗಿ ವಾಕ್ ಮಾಡಿದ್ರೆ ಸಣ್ಣ ಆಗಲ್ಲ, ಅದು ಒಂದು ಹ್ಯಾಬಿಟ್ ಥರ. ಯಾಕೆ ಗೊತ್ತಾ, ನಮ್ಮ ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಆಮೇಲೆ ನಮ್ಮದು ಏನೇ ಟೆನ್ಷನ್ ಇದ್ದರೂ ವಾಕ್ ಮಾಡೋದ್ರಿಂದ ಮೈಂಡು ರಿಲೀಫ್ ಆಗಿ ಕಾಮಾಗಿ ಖುಷಿಯಿಂದ ಇರುತ್ತೆ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಮಶ್ರೂಮು, ಪಾಲಕ್ ಸೊಪ್ಪು ಎಲ್ಲ ಕಣ್ಣಿಗೆ ಬಿತ್ತು. ಸೊ ಹಾಲೆಲ್ಲ ತಂದು ಹಾಲು ಕಾಯೋಕ್ಕಿಟ್ಟು ರಾತ್ರಿದೇನು ಉಳಿದಿದ್ದು ಬೆಳೆದಿದ್ದೆಲ್ಲ ಬಿಸಿ ಮಾಡಿ ಎತ್ತಿಕ್ಬಿಟ್ಟು ಚಪಾತಿ ಮಾಡಿ ನಾಟಿ ಸ್ಟೈಲು, ಈಗ ನಾವು ಚಿಕನ್ ಚಾಪ್ಸ್ ಎಲ್ಲ ಮಾಡ್ತೀವಲ್ಲ, ಸೊ ಆ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ. ಅಂದರೆ ಎಲ್ಲ ಥರನೂ ಮಾಡ್ಬೋದು, ಹೀಗೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಟೇಸ್ಟು ಡಿಫ್ರೆಂಟ್ ಅಂತ ಖಂಡಿತ ಅನಿಸುತ್ತೆ. ಸೊ ಒಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿಕಾಯಿ, ಹುರ್ಗಡ್ಲೆ, ಸ್ವಲ್ಪ ಗಸಗಸೆ, ಅರಿಶಿನ ಪುಡಿ, 1 ಪೀಸ್ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸೊಪ್ಪು, ಪುದೀನ, ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು ಗ್ರೀನ್ ಕಲರ್ ಬರಬೇಕಲ್ವಾ. ಸೊ ಚಿಕನ್ ಚಾಪ್ಸ್ ನಾವು ಹೆಂಗೆ ಮಾಡ್ತೀವಿ ಅದೇ ರೀತಿ ನಾನಿವತ್ತು ಮಶ್ರೂಮ್ದು ಗ್ರೇವಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಾಯಿ, ಈ ಗೋಡಂಬಿ ಹಾಕಿದ್ರೆ ಇನ್ನೂ ಕ್ರೀಮಿಯಾಗಿ ಬರುತ್ತೆ, ಜೊತೆಗೆ ಟೇಸ್ಟು ರಿಚ್ ಅನಿಸುತ್ತೆ. ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟೇ ಡಿಫ್ರೆನ್ಸ್ ಕೊಡುತ್ತೆ. ಇದನ್ನೆಲ್ಲ ರುಬ್ಬಿಟ್ಟು ಮಾಡ್ಬೋದು, ಬಟ್ ಈ ಥರ ಫ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಲೇಬೇಕು ನೀವು. ಅದ್ರ ಜೊತೆಗೆ ಚೂರು ಗರಂ ಮಸಾಲ, ಹಚ್ ಖಾರದ ಪುಡಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ. ಗರಂ ಮಸಾಲ, ಹಚ್ ಖಾರದ ಪುಡಿ ಫ್ರೈ ಮಾಡದೇ ಇದ್ರೂ ಆಗುತ್ತೆ. ನಾನು 1 ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಅದು ತಣ್ಣಗಾಗಕ್ಕೆ ಬಿಟ್ಟು ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು, ಅದು ಒಂದು ಬೌಲು, ಇದು ಒಂದು ಬೌಲು. ಇವತ್ತು ಒಂದು 30-35 ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗರು ಇದ್ದಾರೆ ಕೆಳಗಡೆ, ಜೊತೆಗೆ ನನ್ನ ತಮ್ಮ ಇದ್ದಾರೆ, ಅಮ್ಮ ಇದ್ದಾರೆ. ಸೊ ನನ್ನ ತಮ್ಮ ಎಲ್ಲ ಗದ್ದೆ ಕೆಲಸ ಮಾಡೋದು ಗೈಸ್. ಅವನಿಗೆ ಚಪಾತಿ, ದೋಸೆ, ಇಡ್ಲಿ ಈ ಥರದಕ್ಕಿಂತ ಬಾತು, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದು ರೈಸ್ ಐಟಮ್ಸು ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಬೆಳಗ್ಗೆ ರೈಸ್ ಐಟಮ್ಸ್ ಎಲ್ಲ ಏನೂ ಮಾಡಲ್ವಲ್ಲ. 1 ಕಪ್ ಕಾಫಿ ಕುಡಿಬೇಕು ಅಂತ ಚಾರೋದು ತಲೆ ಸ್ನಾನ ಆಗಿತ್ತು. ಅವಳೇನೋ ಡೌಟ್ ಕೇಳ್ತಾಯಿದ್ಲು, ಅಮ್ಮ ಅದೇನು ಇದೇನು ಅಂತ. ಅವಳಿಗೆ ಹೇಳ್ಕೊಡ್ತಾ ನಾನೊಂಚೂರು ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡೆ. ಪಪ್ಪಾಯ ತಂದು ಪಪ್ಪಾಯ ಕಟ್ ಮಾಡಿ, ಅಮ್ಮ ಬೆಳಗ್ಗೆ ಸ್ವಲ್ಪ ಸುಸ್ತು ಪಡ್ತಾರಲ್ವ, ಸೊ ಹಾಗಾಗಿ ಪಪ್ಪಾಯ ಎಲ್ಲ ಕಟ್ ಮಾಡಿಟ್ಟೆ. ಅಮ್ಮ ಬಂದಮೇಲೆ ಕುಡಿತಾರೆ ಅಂತ. ಈ ಕಡೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೊತೆಗೆ
ಮಶ್ರೂಮ್ ಕಟ್ ಮಾಡಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮಶ್ರೂಮ್ ನೀರು ಬಿಡುತ್ತೆ ಗೈಸ್. ಸೊ ಆ ನೀರನ್ನೆಲ್ಲ ಸುಂಡೋ ಥರ ಫ್ರೈ ಮಾಡಿಕೊಂಡು ನಾನೇನು ತೋರಿಸ್ದೆ ನೋಡಿ ಎಷ್ಟು ನ್ಯಾಚುರಲಾಗಿ ಗ್ರೀನ್ ಕಲರ್ ಬಂದಿದೆ, ಅದನ್ನೆಲ್ಲ ಫೈನ್ ಪೇಸ್ಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹೆಚ್ಚಿಸ್ಕೋಬೋದು. ಅದ್ರ ಜೊತೆಗೆ ನಂದು ಏನಿದೆ ಸ್ಲ್ಯಾಬು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ಚಪಾತಿ ಲಟ್ಟಿಸ್ಬೇಕಲ್ವ, ಹಾಗಾಗಿ ನಾನು ಸ್ಲ್ಯಾಬ್ ಮೇಲೆ ಲಟ್ಸೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ತುಂಬ ಗಟ್ಟಿ ಅನ್ನಿಸ್ತು, ಸೊ ಸ್ವಲ್ಪ ನೀರು ಹಾಕಿ ಹೆಚ್ಚಿಸೋಣ ಅಂತ. ಈಗ ನಾನು ಒಂದು 7ರಿಂದ 8 ಜನಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ, ಹಾಗಾಗಿ ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು, ಹಾಗಾಗಿ ನಾನು ಮಾಡ್ತಾ ಇರೋಂಥದ್ದು. ಸೊ ನಾನು 2 ಸಲ 3 ಸಲ ರಬರಪ್ಪ ಅಂತ ತಿಕ್ಕಿ ಒರೆಸ್ಕೊತೀನಿ. ಪಾತ್ರೆ ಅಂತೂ ನಂಗೆ ಸಿಂಕಲ್ ಪಾತ್ರೆ ಇರಬಾರ್ದು, ಅಲ್ಲಿಂದ ಅಲ್ಲೇ ಎಲ್ಲ ತೊಳೆದು ನೀರು ಸೋರಿಸಿ ದಬಾಕಿ ಇಟ್ಬಿಡ್ತೀನಿ. ಸೊ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಲ್ವ ಆವಾಗಲೇ, ಅದಕ್ಕೋಸ್ಕರ ಒಂಚೂರು ನೀರು ಆ್ಯಡ್ ಮಾಡಿದೆ. ಅರೋಮ ಮಾತ್ರ ಒಳ್ಳೆ ಚಿಕನ್ ಚಾಪ್ಸೇ ಮಾಡ್ತಾಯಿದ್ದೀನಿ ಅನ್ನೋ ಥರ ಬರ್ತಾಯಿತ್ತು. ಸ್ಮೆಲ್ಲು ಚೆನ್ನಾಗಿತ್ತು, ಟೇಸ್ಟು ಹಾಗೆ ಇತ್ತು ಗೈಸ್. ನಾನು ನಿಜ ಹೇಳ್ತಾಯಿದ್ದೀನಿ, ಸಖತ್ತಾಗಿತ್ತು. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ನೀವು ನನಗೆ ಕಮೆಂಟ್ ಡ್ರಾಪ್ ಮಾಡಿ ಹೇಗೆ ಬಂತು ಅಂತ. ಫಸ್ಟ್ ಟ್ರೈ ಮಾಡಿ ನೀವು, ಆಮೇಲೆ ಹೇಳಿ ಆಯಿತಾ. ಮಶ್ರೂಮ್ ಗ್ರೇವಿ ಎಲ್ಲ ಥರ ಮಾಡ್ಬೋದು, ಬಟ್ ಈ ರೀತಿ ಒಂದ್ಸಲ ಟ್ರೈ ಮಾಡಿ. ನೀವು ಚಿಕನ್ ಚಾಪ್ಸೇ ತಿಂತಾಯಿದ್ದೀರಾ, ಈಗ ಚಿಕನ್ ಲವರ್ಸ್ ಇರ್ತೀರಲ್ವ, ಚಿಕನ್ ಅಂತ ಇದ್ದೀನಿ ಅಂತ ಅಂದ್ಕೊಂಬಿಡಿ. ಟೇಸ್ಟ್ ಅದು ನನ್ನ ಬಾಯಲ್ಲಿ ಇನ್ನೂ ಹಾಗೆ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬೇಗ ಈಗ ಎಲ್ಲ ಲಟ್ಟಿಸ್ಕೊಳ್ಳೋಣ ಅಂತ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಚಪಾತಿ ಕಲಸೋವಾಗ ನೀವು ಬಿಸಿನೀರಲ್ಲಿ ಸ್ವಲ್ಪ ಮೊಸರು ಹಾಕಿ ಕಲಸಿ ನೀವು ಸಂಜೆ ತನಕ ತಿನ್ನಿ, ಅಷ್ಟೇ ಸಾಫ್ಟಾಗಿರುತ್ತೆ. ಮಕ್ಕಳಿಗೂ ತಿಂಡಿ ಕೊಟ್ಟಿದ್ದೀನಿ, ಈ ಕಡೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಅಲ್ಲಿಂದಲೇ ಎಲ್ಲ ಕ್ಲೀನಿಂಗ್ ಕೂಡ ನಡೀತಾ ಇದೆ. ಅಮ್ಮ ಕೂಡ ಮಲ್ಕೊಂಡಿದ್ರು. ಇದು 2ನೇ ಪಪ್ಪಾಯ. ನಮ್ಮ ಮನೇಲಿ ಪಪ್ಪಾಯ ಅಂತೂ ಒಂದಿನಕ್ಕೆ ಎಷ್ಟು ಪಪ್ಪಾಯ ಕಟ್ ಮಾಡ್ತೀವೋ ನಮಗೆ ಗೊತ್ತಾಗೋದೇ ಇಲ್ಲ. ಎಲ್ಲರೂ ತಿಂತೀವಿ, ನಾನು ಹಾಳುಗಳಲ್ಲಿ ತಿಂದ್ಬಿಡ್ತೀನಿ. ಚಾರ್ವಿ ಕೂಡ ತಿಂಡಿ ತಿಂತಿದ್ದಾಳೆ. ವಿಕಾಸ್ ಸ್ವಲ್ಪ ಬರ್ಕೋತಾ ಇದ್ದ, ಯಾಕಂದರೆ ಅವನಿಗೆ ಇವಾಗ FA ಎಲ್ಲ ಅಂದರೆ ಮಂತ್ಲಿ ಟೆಸ್ಟ್ ಎಲ್ಲ ಕಂಡಕ್ಟ್ ಆಗಿದೆ. ಸೊ ನಾನಿವಾಗ ಬೇಗ ಚಪಾತಿ ಎಲ್ಲ ಹರಿದು ಲಟ್ಸಿ ಬೇಯಿಸ್ತಾ ಇದ್ದೀನಿ. ಫುಲ್ ಥರ ಬರ್ತಾಯಿತ್ತು. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಚಪಾತಿ. ನಮ್ಮ ಈ ವ್ಲಾಗರ್ ಕಷ್ಟ, ಅದು ಹೇಳಿದ್ರೆ ಅದು ಯಾರಿಗೂ ಅರ್ಥ ಆಗೋಲ್ಲ, ಅನ್ಭವಿಸೋರು ನಮ್ಮಗಳಿಗೆ ಅರ್ಥ ಆಗೋಂಥದ್ದು. ಸೊ ಫೈನಲಿ ಫಸ್ಟು ಇವರಿಬ್ಬರು ಕೆಲಸ ಮುಗಿದ್ರೆ ನಂಗೆ ಮುಗ್ದಂಗೆ. ನಾನು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ, ಅವಳು ಕಸ ಹೊಡಿತಾ ಇದ್ಲು. ನನಗಿನ್ನ ಬೇಜಾನ್ ಕೆಲಸಗಳಿತ್ತು. ಶೂಸ್ ಎಲ್ಲ ಎತ್ತಿಕ್ಬೇಕು, ಪಾಲಿಷ್ ಹಾಕಬೇಕು, ಜೊತೆಗೆ ಈ ಸಾಕ್ಸ್ಗಳನ್ನ ಹುಡ್ಕೋದೆ ನನಗೆ. ತೊಳೆದ್ಬಿಟ್ಟು ತಂತಿ ಮೇಲೆ ಹಾಕಿರ್ತೀನ, ಅವಂದು ಇವಳಿಗೆ ಹೋಗಿರುತ್ತೆ, ಇವಂದು ಅವಳಿಗೆ ಹೋಗಿರುತ್ತೆ. ಬೆಳಗ್ಗೆ ಆದರೆ ಇಬ್ಬರು ಕುರ್ರೋ ಅಂತ ಶುರು ಮಾಡ್ತಾರೆ. ನಿಮ್ಮ ಮನೇಲಿ ಹಿಂಗೇನ ಕಮೆಂಟ್ ಮಾಡಿ. ಸೊ ಅವಳು ಟ್ಯೂಷನ್ ಇಲ್ವಾಗ ಅವಳು ಕಸ ಗುಡಿಸ್ತಾಳೆ, ಅವಳು ಟ್ಯೂಷನ್ ಇದ್ದಾಗ ನನ್ನ ಮಗ ಕಸ ಗುಡಿಸ್ತಾನೆ. ನನ್ನ ಅಡುಗೆ ಮನೆ ಪರಿಸ್ಥಿತಿ ನೋಡಿಪ್ಪ ಹೆಂಗಾಗಿದೆ ಅಂತ. ಸೊ ಇವಾಗ ಸ್ಕ್ರಬ್ಬರ್ ತೊಗೊಂಡು ಎಲ್ಲನೂ ಬೇಗ ನೀಟಾಗಿ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಬೇಕು. ನನ್ನೊಬ್ಳದೇ ಎಲ್ಲ ಹೆಣ್ಮಕ್ಳದ್ದು ಇದೇ ಕತೆ. ಇನ್ನೊಂದೇನೆಂದರೆ ಅಮ್ಮ ಮತ್ತು ನನ್ನ ತಮ್ಮ ಇನ್ನೂ ಮಲ್ಕೊಂಡಿದ್ದಾರೆ. ನಾನು ಬೇಗ ಸೈಲೆಂಟಾಗಿ ನನ್ನ ಕೆಲಸ ಕಾರ್ಯಗಳನ್ನ ನಾನು ಮುಗಿಸ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಸಿಟಿಗೆ ಹೋಗೋದಿದೆ, ಸ್ವಲ್ಪ ಕೆಲಸಗಳಿದೆ. ಸೊ ಬೇಗ ಮುಗಿಸ್ಕೊಳ್ಳೋಣ ಅಂತ. ನನಗೆ ಅಡುಗೆ ಮನೆ, ದೇವ್ರ ಮನೆ ನೀಟಾಗಿರಬೇಕು ಗೈಸ್. ನಾನೊಂಥರ OCD ಪೇಷಂಟ್ ಥರ ಅನಿಸುತ್ತೆ. ನೀಟ್ ಇಲ್ಲ ಅಂದ್ಬಿಟ್ರೆ ಅದು ಬಿಸಿನಾರ ಇರಲಿ, ತಣ್ಣಗಾರ ಇರಲಿ, ಹೊಗೆ ಆಡ್ತಾ ಇರಲಿ, ಕುದೀತಾ ಇರಲಿ, ಕೈ ಯಾಕದೆ ಸ್ಕ್ರಬ್ಬರ್ ತಗೊಂಡು ಉಜ್ಜದೆ. ಸೊ ನನಗೆ ಕ್ಲೀನಾಗಿರ್ಬೇಕಪ್ಪ. ಸೊ ತಿಂತೀನೋ ಬಿಡ್ತೀನೋ ಸೆಕೆಂಡ್ರಿ. ಅಡುಗೆ ಆಗಿದ ತಕ್ಷಣ, ತಿಂಡಿ ಆಗಿದ ತಕ್ಷಣ ಅಡುಗೆ ಮನೆ ಕ್ಲೀನ್ ಆಗಿಬಿಡ್ಬೇಕು ನನಗೆ. ಸೊ ಅಷ್ಟರಲ್ಲಿ ನನ್ನ ಮಗಂದು ಕೂತ್ಕೊಂಡು ಓದ್ಕೊಂಡು ಬರ್ಕೊಂಡು ಆಯಿತು. ಅವನು ತಿಂಡಿ ತಿಂತಾಯಿದ್ದ. ಅವನು ಹೇಳ್ತಾ ಇದ್ದ, ನಂಗೆ ತುಂಬ ಮಶ್ರೂಮ್ ಇರಬೇಕಿತ್ತು ಅಮ್ಮ, ಇದು ಗ್ರೇವಿ ಜಾಸ್ತಿ ಆಯಿತು, ಮಶ್ರೂಮ್ ಕಮ್ಮಿ ಆಯಿತು ಅಂತ. ಅದಕ್ಕೆ ನಾನು ಅವನಿಗೆ ರೇಗ್ತಾ ಇದ್ದೆ, ನಾನು ಇನ್ನೂ ಫಾರ್ಮ್ ಹಾಕಿಲ್ಲಪ್ಪ, ಮಶ್ರೂಮ್ ಫಾರ್ಮ್ ಹಾಕಿದಾಗ ನಿಂಗೆ ತುಂಬ ಮಶ್ರೂಮ್ಸ್ ಹಾಕ್ಕೊಡ್ತೀನಿ, ಇವಾಗ ತಿನ್ನು ಪುಟ್ಟ ಅಂತ ಹೇಳ್ತಾ ಇದ್ದೆ. ಅವನು ಅಮ್ಮ ಅಂತ ರಾಗ ಮಾಡ್ತಾನೇ ಇದ್ದ. ನೋಡಿ ಎಷ್ಟು ಚೆಂದ ಕ್ಲೀನ್ ಮಾಡಿದ್ದೀನಿ ಅಲ್ವಾ. ಸೊ ನನ್ನ ಮಗಳು ಕಸ ಗುಡಿಸ್ಕೊಟ್ಲು, ನಾನು ಬ್ಯಾಕ್ ಟು ಬ್ಯಾಕ್ ಮನೆಯೆಲ್ಲ ಒರೆಸ್ಕೊಂಡೆ. ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ 2 ಸಲ ಒರೆಸಿದ್ರು ನನಗೆ ಸಮಾಧಾನ ಆಗೋಲ್ಲ, ನನಗೆ ಪಳ ಅನ್ನಬೇಕು. ಸೊ ಎಲ್ಲ ನೋಡಿ, ಇನ್ನು ಎಷ್ಟು ಪಪ್ಪಾಯ ಇದೆ, ಸೌತೆಕಾಯಿ ಇದೆ. ಸೊ ಎಲ್ಲ ಅರ್ಧ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ, ವಾರ ಏನಿಲ್ಲ ಬಟ್ ಆದರೂ ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಏರಿಯಾ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ವಾರ. ಒಂಥರ ಸಮಾಧಾನ ಆಗುತ್ತೆ ಗೈಸ್. ನನಗೆ ಟೆಂಪಲ್ಗೆ ಹೋಗಿ ಬಂದಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ,
ಇವತ್ತು ಡೇನೇ ಕಂಪ್ಲೀಟ್ ಆಗಲಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣೆಲ್ಲ ತೊಗೊಂಡೋಗಿ ಹಿಳಿ ತೆಗಿತೀನಿ ವಾರ ವಾರ, ಅದನ್ನು ಕೂಡ ಮಾಡಿಕೊಂಡು ಸೊ ಮನೆಗೆ ಬಂದು ಎಲ್ರಿಗೂ ತಿಂಡಿ ಕೊಟ್ಟೆ. ನಾನು ತಿಂಡಿ ಹಾಕೊಂಡು ಸುಮ್ಮನಾರ ಇರಮ್ಮ ನಿಂಗೆ ಬಿಚ್ಕತ್ತಿದ ಕೂತ್ಕತ್ತಿದ ಮನೆ ಕತ್ತಿದ. ನಂಗೆ ಇದು ಉಪ್ಪಾಯ್ತು ತೋರಿಸಿ. ಇವಳು ಏನ ಅಂತಾಳೆ, ಮೊಬೈಲ್ ನೋಡ್ಕೊಬಿಡೋಳು, ಆತ್ಮ ಹೊಟ್ಟು ಮನಿಕೊ ಅಂತಾಳೆ ಮೊಬೈಲ್ ನೋಡಿದ್ರೆ. ಚಪಾತಿ ಸಾಫ್ಟ್ ಆಗೈತೆ. ಎಲ್ರದ್ದು ತಿಂಡಿ ಆಗಿತ್ತು. ಎಲ್ರದ್ದು ಒಂದು ಲೋಟ ಕಾಫಿ ಟೀ ಎಲ್ಲ ಒಂದೊಂದು ರೌಂಡ್ ಆಗಿತ್ತು ತಿಂಡಿ ಆದಮೇಲೆ. ಬಟ್ ನಾನಿಲ್ಲಿ ನಮ್ಮ ಅಮ್ಮನಿಗೆ ರೇಗ್ತಾ ಇದ್ದೀನಿ. ಯಾಕಂದರೆ ನಾನು ತುಂಬ ಪೊಸೆಸಿವ್ ಆಯಿತಾ. ನಮ್ಮ ಅಪ್ಪನಿಗೆ ಯಾರಾದರೂ ಏನಾದರೂ ಅಂದರೆ ಅಥವಾ ನಮ್ಮ ಅಪ್ಪನಿಗೆ ಯಾರಾದರೂ ಏನಾದರೂ ಆಡ್ಕೊಂಡ್ರೆ ನನಗದು ಇಷ್ಟ ಆಗಲ್ಲ. ಸೊ ಯಾರಿಗೆಲ್ಲ ಈ ರೀತಿ ಆಗುತ್ತೆ ಕಮೆಂಟಲ್ಲಿ ಹೇಳಿ. ನನ್ನ ತಮ್ಮ ಸಪ್ಪೆ 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 ಅಂತಿರ್ತಾನೆ ಎಲ್ಲನೂ. ಅದಕ್ಕೊಂಚೂರು ಸಾಲ್ಟ್ ಹಾಕ್ತೆ ಇವತ್ತು ಸ್ವಲ್ಪ ಜಾಸ್ತಿ. ನನಗದು ಗ್ರೇವಿ ಸ್ವಲ್ಪ ಸಾಲ್ಟಿ ಅನ್ನಿಸ್ತಾ ಇತ್ತು. ನಾವು ನ್ಯಾಚುರಲ್ ಆಗಿ ಮನೇಲಿ ಹೆಂಗೆ ಮಾತಾಡ್ತೀವೋ ಅದೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರೋದು. ನನಗೆ ನಮ್ಮ ಅಪ್ಪನಿಗೆ ಯಾರೂ ಏನೂ ಅನ್ನೋಕ್ಕಿಲ್ಲ. ನಂಗೆ ಬೇಜಾರಾಗ್ಬಿಡುತ್ತೆ, ನಂಗೆ ತುಂಬ ಕೋಪ ಬಂದುಬಿಡುತ್ತೆ. ನಾನು ನಮ್ಮಮ್ಮನ ಇಲ್ಲಿ ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದಾರೆ ಅವರಿಬ್ಬರು, ನಮ್ಮಮ್ಮ ಮತ್ತು ನನ್ನ ತಮ್ಮ. ಅದಕ್ಕೆ ನಾನು ಅವ್ರಿಗೆ ಗದರ್ತಾ ಇದ್ದೀನಿ, ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ. ಅಷ್ಟರಲ್ಲಿ ಗುರುಮಲಪ್ಪ ಬಂದರು. ಕೆಳಗಡೆ ಓಡ್ ಬಂದ್ಕೊಂಡೆ. ಹುಚ್ಚ ಆಫ್ ಮಾಡು ಗಾಡಿ, ಏನು ಬತ್ತಾದಿ ಅಂತ ಗೊತ್ತಾಗಬೇಕು. ಆಂಬುಲೆನ್ಸ್ ಸೈಲೆನ್ಸರ್ ಪೈಪ್ ಥರ ಹಾಕ ಬಂದ್ಬಿಡ್ತೀಯಲ್ಲ. ಇನ್ನೂ ಬದುಕಿದ್ಯಾ ಅಂತ. ಎಲ್ಲೋಗಿದ್ದೆ? ಎಲ್ಲಿ ಹೋಗಿದ್ದೆ? ಫೋನ್ ಮಾಡಿ ಯಾಕಂಗೆ ಕಟ್ ಮಾಡೋದು? ಮಾತಾಡ್ಬೇಕು ತಾನೇ ನೆಟ್ಗೆ. ಸಾಯಿಸ್ಬಿಡ್ತೀನಿ. ಸಾಯಿಸ್ಲಾ? ಅಯ್ಯೋ ನಿಮಗೆ ನೀವೇ ಗುರುಮಲ್ಲಪ್ಪ ಅಲ್ಕ ನನ್ನ ಮಗನೇ. ಬನ್ರಿ ಹೋಗೋ ಅಂತಿದ್ರೆ ಅಯ್ಯೋ ಬನ್ರಿ ಒಳಗೆ ಚೋಡಿ. ಅಯ್ಯೋ ಅವ್ರು ಕರ್ಕೊಂಡು ಹೋಗೋದೇ ಬೇರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಆಲೂ ಬೋಂಡ ತಿನ್ನಿ ಬನ್ನಿ, ಆಲೂ ಬೋಂಡ. ಕೆಲಸ ಇದ್ದರೆ ಸತೀಶು ಲವಲವಿಕೆಯಾಗಿ ಆ್ಯಕ್ಟಿವ್ ಆಗಿ ಎಲ್ರ ಜೊತೆ ನೋಡಿ ಎಷ್ಟು ಮಾತಾಡ್ತಾರೆ ಅಂತ. ಬಟ್ ಅದೇ ನಮ್ಮ ಮನೇಲಿ ನಮ್ಗಳ ಜೊತೆ ಒಂದು ಮಾತು ಒಯಿಂಕ್ ಪೊಯಿಂಕ್ ಪಿಟಾರ್ ಕೊಟಾರ್ ಅನ್ನಲ್ಲ ಗೈಸ್, ಅನ್ನೋದೇ ಇಲ್ಲ. ನಾನಾಗಲೇ ಅಂದಂಗೆ ಕೆಲಸ ಇತ್ತು ಕೆಳಗಡೆ. ಸೊ ಎಲ್ಲ ಮಾಡ್ತಾಯಿದ್ರು. ಆಲೂ ಬೋಂಡ, ವೆಜ್ ಆಲೂ ಬೋಂಡ ಇತ್ತು, ಜೊತೆಗೆ ಬೇಳೆ ಹೋಳಿಗೆ ಇತ್ತು, ರವೆ ಇಡ್ಲಿ ಇತ್ತು, ಕೆಂಪು ಚಟ್ನಿ ಇತ್ತು, ಸುಮಾರು ಐಟಮ್ಸ್. ದಮ್ ಬಿರಿಯಾನಿ ಇತ್ತು, ವೆಜ್ ದಮ್ ಬಿರಿಯಾನಿ ಇತ್ತು. ಹೆಡ್ ಕುಕ್ಕು ಸತೀಶ್ ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ನಮ್ಮ ಹುಡುಗರು ಎಲ್ಲರೂ. ಸೊ ನಾನು ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಒಳ್ಳೆ ಗುರುಮಲ್ಲಪ್ಪ. ಆಂಟಿಗೆ ಹೇಳ್ಬಿಟ್ಟು ಬನ್ನಿ ಕ್ಲೀನ್ ಮಾಡಿ ಅಂತ. ಮಾಡ್ತಾರೆ ನಡೀರಿ, ಮಾಡಿಸಿ ನಿಂತ್ಕೊಂಡು. ಕೂತ್ಕೊಂಡೆ ಮಾಡಿಸಿ, ಚೇರ್ ಹಾಕಂಡಿ. ಚೇರ್ ಕೊಡ್ತಾವ್ರು ನೋಡಿ. ಅಯ್ಯೋ ಕರ್ಮವೇ. ಎಲ್ಲಿಗ ಜೂನ್ ಪ್ಲಟಿ ಜೊತೆಗೆ ಇನ್ನೇನು ಬೇಕೋ? ನೀನು ಬೋಂಡ ತಿಂದ? ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋದ್ರೆ ಹುಚ್ಚರ ಆಗ್ಬಿಡ್ತೀವಿ. ಅಯ್ಯೋ ನಾನು ನಂದು ಏನ್ ತಂದಿದೀವಿ? ಅದೊಂದು ತಿಳ್ಕೊಬಿಟ್ರೆ ಮನಸ್ಸ ಇರೋದು ಕೆಲಸ ಮಾಡ್ಕೊಂಡು ಸುಮ್ಮನೆ ಹೋಗ್ಬೇಕು.
ನುಪ್ಪಮ್ಮ ಧಾರಾವಾಹಿ ಹುಚ್ಚು ಇಬ್ರಿಗೂ. ಅವನು ಪಾಯಿಂಟ್ ತಿಳ್ಕೊತೀನಿ ಆಲ್ರೆಡಿ ಅವ ಮಗ ಇವ. ನೀವು ನೋಡ್ತೀರೇನ್ರಿ ಧಾರಾವಾಹಿ? ಇವ ನಿಮ್ಮ ಅಮ್ಮನಿಂದ ನೋಡಕ್ಕೆ ಶುರು ಮಾಡಿದೆ ನಾನು ಮತ್ತೆ ಬಗ್ಗೆ ನೋಡಿ ನೋಡಿ ಚೆನ್ನಾಗಿ ನೋಡಿ ಎಲ್ಲ. ಸೊ ನಾನು ಎಲ್ರಿಗೂ ಟೀ ಮಾಡಿ, ಕಾಫಿ ಕುಡಿಯೋರು ಕಾಫಿ, ಟೀ ಕುಡಿಯೋರು ಟೀ ಕೊಟ್ಬಿಟ್ಟು ಸತೀಶ್ ಕೂಡ ಬಂದರು. ಅವ್ರಿಗೂ ಊಟಕ್ಕೆಲ್ಲ ಇಟ್ಕೊಟ್ಟು ಊಟ ಎಲ್ಲ ಆದಮೇಲೆ ನಾನು ಸತೀಶ್ ಇಬ್ಬರು ಸಿಟಿಗೆ ಹೋಗ್ತಾಯಿದ್ದೀವಿ. ಬಿಕಾಸ್ ನನ್ನ ತಮ್ಮನಿಗೆ ಏನೋ ಬೇಕಂತೆ, ಅಪರೂಪಕ್ಕೇನೋ ಕೇಳ್ದ. ಸೊ ಕೊಡ್ಸೋಣ ಅಂದ್ಕೊಂಡು ನಾನು ಸತೀಶ್ ಇಬ್ಬರು ಹೋಗ್ತಾಯಿದ್ದೀವಿ. ನಿಜ ಹೇಳಬೇಕು ಅಂದರೆ ನಮ್ಮಮ್ಮನಿಗೆ ನನಗಿಂತ, ನನ್ನ ಕೊನೆ ತಮ್ಮನಿಗಿಂತ ಇವನು ಕಂಡ್ರೆ ತುಂಬಾ ಲವ್ ಜಾಸ್ತಿ, ಅಫೆಕ್ಷನ್ ಜಾಸ್ತಿ, ಅಟ್ಯಾಚ್ಮೆಂಟ್ ಜಾಸ್ತಿ. ಅವನ ಮೇಲೆ ತುಂಬ ಲವ್ ಇದೆ. ಜೊತೆಗೆ ಅವನಿಂದ ನಮ್ಮಮ್ಮ ತುಂಬಾ ನೋವು ಪಟ್ಟಿದ್ದಾರೆ. ಅವನಿಗೋಸ್ಕರ ನಮ್ಮಮ್ಮ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ತುಂಬ ಅವನ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ, ನಮ್ಮದು ತ್ರಾಸು ಇತ್ತಲ್ಲ ವೆಯ್ಟ್ ಚೆಕ್ ಮಾಡೋಂಥದ್ದು, ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅದನ್ನು ಸರ್ವಿಸಿಗೆ ಕೊಡೋಣ ಅಂತ ತೊಗೊಂಬಂದಿದ್ದೀವಿ. ಏನಾಗಿದೆ ನೋಡೋಣ, ಚೆಕ್ ಮಾಡೋಣ ಅಂತ. ಕರೆಂಟ್ ಶಾಕ್ ಹೊಡಿತಾ ಇದೆ. ನಮ್ಮದು ತ್ರಾಸು ಅದು ನಮಗೆ ತುಂಬ ಎಸೆನ್ಷಿಯಲ್ ನೀಡ್. ಬೆಲ್ಲಗಿಲ್ಲ ತೂಕ ಹಾಕೋಕ್ಕೆ, ಹೋಳಿಗೆ ಮಾಡೋಕ್ಕೆ, ಕೆ ಜಿ ಎಲ್ಲ ವೆಯ್ಟ್ ಚೆಕ್ ಮಾಡೋಕ್ಕೆ ಬೇಕಿತ್ತು. ಹಾಳು ಮಾಡಿಬಿಟ್ಟಿದ್ದಾರೆ ಹುಡುಗರು. ಸೊ ಕೇಳ್ಕೊಂಡು ಹೋಗೋಣ, ಏನಾಗಿದೆ ಚೆಕ್ ಮಾಡಿಸೋಣ ಅಂತ ತೊಗೊಂಬಂದರು. ಒಳಗಡೆ ಹೋಗಿದ್ದಾರೆ ಸತೀಶು. ನಾನಾಗಲೇ ನನ್ನ ತಮ್ಮನ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಅವನ ವಿಷಯ ಆಗಲಿ ಅಥವಾ ನಮ್ಮ ಫ್ಯಾಮ್ಲಿ ವಿಷಯ ಆಗಲಿ ಇಲ್ದೇ ಇರೋದೆಲ್ಲ ಹೇಳೋಕ್ಕೆ ಬರೋಲ್ಲ. ಬಟ್ ಅವನು ಒಂಥರ ನಮ್ಮನೆಗೆ ಪಿಲ್ಲರ್ ಥರ. ಅವನಿಲ್ಲ ಅಂದರೆ ನಮ್ಮನೇಲಿ ಏನೂ ಕೆಲಸ ಆಗೋಲ್ಲ. ಎಲ್ಲದಕ್ಕೂ ಅವನಿರಬೇಕು. ಅವನು ಓದಿದ್ದಾನೆ. ಅವನು ಇಂಗ್ಲೀಷ್ ಕಾನ್ವೆಂಟಲ್ಲೇ ನಮ್ಮಪ್ಪ ಸೆಕೆಂಡ್ PU ತನಕ ಓದಿಸಿರೋದು. ಏನಾಗೈತೀಗ ಮತ್ತೆ ಕಿಚ್ಚುತ್ತಾ ಇದ್ರಲ್ಲ ನಿಮ್ಮ ಕೈ ಬಾ. ಹಾಂ ಅವಾಗೇನಲ್ಲ ಹೊರಗಡೆ ತಿಂದೋಗಿದ್ದೆಲ್ಲ ವೈರು ಬೇರೆ ಎಲ್ಲ ತೆಗ್ಸ್ಕೊಬಿಟ್ಟು ತಕ್ಕಾಬಿಟ್ಟೆ ವಾಶ್ ಮಾಡ್ಬೇಕಾದ ವೈರ್ನ ಇಕ್ಕೆಲ್ಲ ಸಾಯ್ತಾರೆ. ಇನ್ನೆಲ್ಲ ಹೊಸ ತಗೊಳ್ಳೋದು ಬೇಕಾಗುತ್ತೆ. ಎಷ್ಟಾಗುತ್ತೆ ಅಂತೀಗ? 3,000 ಆಗ್ತೈತಿ. ಇವಾಗ ಇದು ಎಷ್ಟಾಗುತ್ತೆ ಅಂತ ಇನ್ನು ರಿಪೇರಿ ಮಾಡಿ ಅದೇನಾಗುತ್ತೆ ಅಂತ ನೋಡ್ಕೊಂಡು ಜಾಸ್ತಿ ಅವ್ನು ಇದುವರೆಗೂ ನನ್ನ ಯಾರನ್ನೇ ಆಗಲಿ ಏನೂ ಕೇಳಿಲ್ಲ. ಅವನು ಮೊಬೈಲ್ನ ಹಾಳು ಮಾಡ್ಕೊಂಡಿದ್ದ. ನನಗೆ ಯಾಕೋ ಹೊಟ್ಟೆ ಎಲ್ಲ ತುಂಬ ಉರಿತಾ ಇತ್ತು. ಅಂದರೆ ಎಲ್ಲ ಮೊಬೈಲ್ ಇಟ್ಕೋತಾರೆ. ಅವನದು ಮೊಬೈಲ್ ಬಿದ್ದು ಡಿಸ್ಪ್ಲೇ ಎಲ್ಲ ಹಾಳಾಗಿದೆ. ಅವನು ಮಾಡೋದು ಗದ್ದೆ ಕೆಲಸ. ಸೊ ಅವನಿಲ್ಲ ಅಂದರೆ ನಮ್ಮ ಮನೇಲಿ ಏನೂ ಆಗಲ್ಲ. ಒಂದು ಹಸುಗೆ ಹುಲ್ ತರೋರು ಯಾರೂ ಇರಲ್ಲ. ಈಗ ನಮ್ಮ ಅಪ್ಪನಿಗೂ ಏಜ್ ಆಗ್ತಾ ಬಂತು. ಎಲ್ಲನೂ ಇವನೇ ನೋಡ್ಕೋಬೇಕು. ಹಾಗಾಗಿ ತೆಕ್ಕೊಡೋಣ ಅಂತ ಬಂದೆ. ಸೊ ಏನಂದರೆ ಅವನದು ಯಾವುದೂ ಎಕ್ಸ್ಪೆಕ್ಟೇಷನ್ ಇಲ್ಲ ಗೈಸ್. ಒಂಥರ ಅವನದು ಮಾತು ಹೊರಟಿರ್ಬೋದು, ಬಟ್ ಮನಸ್ಸು ಒಂದು ಮಗು ಥರ. ಅವನ ಹತ್ರ ಎಲ್ಲ ಯೂಸ್ ಮಾಡ್ಕೊಳ್ಳೋರೆ. ಬಟ್ ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಈ ವಯಸ್ಸಿಗೆ ಅವನ ಜೀವನದಲ್ಲಿ ತುಂಬ ಸಫರ್ ಪಟ್ಟಿದ್ದಾನೆ. ಅವನನ್ನ ನೆನೆಸ್ಕೊಂಡು ನಮ್ಮಮ್ಮ ಅಂತೂ ಡೈಲಿ ಕೊರಗ್ತಾರೆ. ಅವ್ನ ಲೈಫ್ ಹಿಂಗಾಯಿತು ಅಂತ ಅಂದ್ಕೊಂಡು ನಾವು ಹೇಳ್ತಾ ಇರ್ತೀವಿ ನಮ್ಮಮ್ಮನಿಗೆ, ನಿನ್ನ ಆರೋಗ್ಯ ನೋಡ್ಕೊಂಡು. ನಮ್ಮಮ್ಮ ಆರೋಗ್ಯ ಹಾಳಾಗೋಕ್ಕೆ ಮೇನ್ ಅವನ ಲೈಫೇ ಕಾರಣ ಅಂತಲೇ ಹೇಳ್ಬೋದು. ಅವನ ಬಗ್ಗೆ ಯೋಚನೆ ಮಾಡಿ ಇವನ ಜೀವನ ಹೆಂಗಾಗುತ್ತೆ, ಇವನ ಫ್ಯೂಚರ್ ಮುಂದಕ್ಕೆ ಹೆಂಗಾಗುತ್ತೆ ಅಂತಲೇ ನಮ್ಮಮ್ಮ ಹುಷಾರು ತಪ್ತಾರೆ. ಇದು ವೈಟಾ? ವೈಟ್ ಬಿಟ್ಟರೆ ಬೇರೆ ಕಲರ್ ಫೈನಲ್ ಏನು ರೇಟ್ ಆಗುತ್ತೆ ನಿಮಗೆ ಗೊತ್ತಿರುತ್ತಲ್ಲ ರೆಡ್ಮಿ ಇಲ್ಲ ಹಿಂಗೆ 14,400 ಆಗುತ್ತೆ ಸರ್. ಇವರು ಯಾರಿಗೂ ಒಂದು ಡೈಲಿ ಯೂಸ್ ಬೇಕಾಯಿತು 10,000 ನೋಡೋಣ ಇಲ್ಲ ಅಂತ 10,000ದಲ್ಲಿ ಯಾವುದೂ ಬರಲ್ಲ. ಇದೇ ಕಡಿಮೆಗಿರೋದು. ಫೈನಲ್ ಬೇಕಂದರೆ 14,200ಗೆ ಹಾಕ್ಕೊಡ್ತೀನಿ ಸರ್. ಇದರಿಂದ ಕಡಿಮೆ ಆಗಲ್ಲ. ಬೆಸ್ಟ್ ಪ್ರೈಸ್ ಇದು, ಎಲ್ಲೂ ಸಿಗಲ್ಲ. ಅದು 15,000 ಪೀಸ್ 7,000 ಎಮ್ಮೆ. ಚಾರ್ಜರ್ ಎಲ್ಲ ಜಾಸ್ತಿ ಇದೆ ಬರುತ್ತೆ, ಯೂಸ್ ಮಾಡಿ. ಇದು ಟೆಂಪರ್ ಗ್ಲಾಸು ಇದೆ ಅಲ್ವಾ ಮೇಲ್ಗಡೆ ನೋಡಿ, ಔಟ್ಸು ಎಲ್ಲ ಬಂದ್ಬಿಡುತ್ತೆ ಮೇಡಮ್. ಅಪ್ಗ್ರೇಡೆಡ್ ಆಗಿದೆ. ಟೆಂಪರ್ ಗ್ಲಾಸ್ ಹಾಕಿದ್ದೀರಾ? ಹಾಕಿದ್ದೀರಿ, ಕಂಪ್ನಿಯವರೇ ಹಾಕಿದ್ದಾರೆ ನೋಡಿ ಕರೆಕ್ಟಾಗಿ ಹಾಕೋರೆ ಮೇಡಮ್. ಹಾಕಿದ್ದಾರೆ ಕಂಪ್ನಿಯಲ್ಲಿ. ಇದೊಂದು ಈಗ ಚೆನ್ನಾಗಿ ಬಿಟ್ಟಾರೆ. ಈಗ ಮೊದಲು ಇವೆಲ್ಲ ಸಮಸ್ಯೆ ಇದೆ. ಇದು ತಗೊಳಕ್ಕೆ ದುಡ್ಡು ಹಾಕ್ಬೇಕಾಯ್ತು. ಐಫೋನ್ ಡಿಸೈನ್ ಸರಿ, ಇದಲ್ಲಿ ಚೆನ್ನಾಗಿದೆ. ಪ್ರೀಮಿಯಂ
ನನ್ನ ಫೋನ್ ಥರ ಕಾಣಿಸ್ತಾ ಇದೆ. ಚೆನ್ನಾಗೈತೆ ಅದನ್ನೇ ಐಫೋನ್ ಥರ ಸೇಮ್ ಮೇಡಮ್ ಸೇಮ್ ಚೆನ್ನಾಗಿ ಊಟ. ನಾನು ಎಷ್ಟು ಚೆನ್ನಾಗಿದ್ದು ಹೋದ್ರೆ ಇಲ್ಲಿಗೆ ಇದನ್ನೇ ತಗೊಳ್ಳೋದು ನೆಕ್ಸ್ಟ್ ಬಂದಾಗ. ಮಧುಕುಮಾರ್ ಅಂತ ಹಾಕಿ ಬಿಲ್ಲು ಆನ್ ಆಯ್ತಾ? ಸಿಮ್ ಅವ್ನು ಹಾಕೋತಾನೆ, ಸಿಮ್ ತಂದಿಲ್ಲ. ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ತೀರಾ ಇಲ್ಲ? ಬಿಲ್ ಇದಕ್ಕೇ ಇದಾಗ್ಬಿಡುತ್ತೆ, ಜೊನ್ನೆ ಬಿಡಿ ಇಡ್ಬೇಕಲ್ಲ ಕೊಟ್ಬಿಡ್ತೀನಿ. ಕಳ್ಗಿಲ್ದವ್ರು ಇದಕ್ಕೆ ಇದು ಮಾಡ್ಬಿಡ್ಬೇಕಾರೆ ಏನ ಇಲ್ಲಿಗಿಲ್ಲ. ಅವ್ನ ನಂಬರ್ ತಂದಿಲ್ವಲ್ಲ ವಾಟ್ಸಪ್ ಹಾಕೊಳಕ್ಕೆ, ಅವನು ನಂಬರ್ ಅಲ್ಲ ಐತಲ್ಲ. ಏನಿಲ್ಲ. ಚೆನ್ನಾಯ್ತಾ ರೀ? ಚೆನ್ನಾಗಿ ಹಾಂ ಅಲ್ವಾ? ಹಾಂ ಅವ್ರ ಹೆಸ್ರಿಗೆ ಹಾಕ್ಬಿಡಿ. ಮಧುಕುಮಾರ್ ಏನೋ? ಮಧುಕುಮಾರ್. ಮಧುಕುಮಾರ್ ಅಂತ. ಇದರ ಫ್ಯೂಸ್ ಬರಲ್ಲ. ಅವನು ಹೇಳು ನಂಬರು. ಅವನು ನನ್ನನ್ನು ಏನೂ ಕೇಳಲಿಲ್ಲ. ನಾನು ಹಂಗ್ಲೆ ಅನ್ನಲ್ಲ, ಕತ್ತೆ ಥರ ದುಡಿತಾನೆ, ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಲ್ರಿಗೂ ಮಾಡ್ತಾನೆ, ಎಲ್ರಿಗೂ ಮಾಡಿದ್ದಾನೆ. ಅದಕ್ಕೋಸ್ಕರ ನನ್ನ ಕೈಲಾದಂಥದ್ದು ಅವನಿಗೆ ಮಾಡೋಣ. ಅವನು ತುಂಬ ರೇರ್, ವರ್ಷಕ್ಕೆ ಒಂದ್ಸತಿ ಬರೋದೇ ಹೆಚ್ಚು. ಅವನು ಬಂದಿದ್ದಾನೆ, ತೆಕ್ಕೊಡೋಣ ಅಂತ ಹೇಳಿ ತೆಕ್ಕೊಟ್ಟಿರೋದು. ಜೊತೆಗೆ ಡೈಲಿ ಯೂಸ್ಗೆ ಟಿ ಶರ್ಟು ಪ್ಯಾಂಟ್ಸು ಎಲ್ಲ ತೆಕ್ಕೊಡೋಣ ಅಂತ. 2-3 ಸಲ ಕಾಣಿಸ್ತಾನೆ ಇಲ್ಲ. ಟೀ ಶರ್ಟ್ಸ್ ಇದೆಯಾ ನಿಮ್ಮ ಹತ್ರ? ನಿಮ್ಮ ಸೈಜೇ ಕೊಡಿ, ನನ್ನ ತಮ್ಮಂಗೆ ಆಗುತ್ತಾ? ಏನೇನು ಬೇಕು ಎಲ್ಲ ಕೊಟ್ಬಿಡಿ ಅತ್ಲಾಗೆ. ಎಷ್ಟು ಕಟ್ಟುತ್ತೀರಪ್ಪ? ಹಾಂ ಹೌದಾ? ಯಾಕೆ? ಆಷಾಢ ಅಂತನಾ? ಕೆಲಸ ಇಲ್ಲ ಅಂತನಾ? ಕೆಲಸ ಇರಲ್ಲ, ಕೆಲಸ ಏನಕ್ಕೆ ಇರುತ್ತೆ. ಹಾಂ ಮಾಡೋರ್ಬೇಕು ಅದೇ. ಡೈಲಿ ಯೂಸು ಕೊಡಿ. ನನ್ನ ಸೈಜ್ ಸಾಕಾ? ಹಾಂ. ಎಷ್ಟು ನಿಮ್ಮ ಏಜು? ನನ್ನ ಏಜ್ ಬಂದು 29. ಹಾಂ. ಏನ್ ಸೈಜ್ ಬರಲ್ಲ ಇಲ್ಲಿ. ಅವನೇನು ದಪ್ಪ ಇಲ್ಲ. ಸ್ಟ್ರೈಪ್ಸ್ ಇದೆಲ್ಲ ಇಲ್ವಾ? ಸ್ಟ್ರೈಪ್ಸ್ ಇಲ್ವಲ್ಲ, ಬರೀ ಪ್ಲೈನಾ? ಆದಷ್ಟು ಪ್ಲೈನ್ ಟಿ ಶರ್ಟ್ಗಳು ಚೆನ್ನಾಗಿ ಕಾಣೋದಲ್ವಾ? ಸ್ಟ್ರೈಪ್ಸ್ ಎಲ್ಲ ಅಂಕಲ್ ಹಾಕೊಳ್ಳೋದು ರೆಗ್ಯುಲರ್ ಯೂಸ್ಗೆ ರೆಗ್ಯುಲರ್ ವೇರ್ ಮಾಡ್ಕೋಬೋದಲ್ಲ. ಈ ಕಲರ್ ಎಲ್ಲ ಬೇಡ, ಅವೆಲ್ಲ ಒಪ್ಪಲ್ಲ. ಅವನು ಒಂಥರ ಅವನು. ಆಗುತ್ತಾ ಇವೆಲ್ಲ? ನನ್ನ ಸೈಜ್ ಕರೆಕ್ಟ್ ಬರುತ್ತೆ. ನೀವು ಎಕ್ಸ್ಚೇಂಜ್ ಮಾಡ್ಕೋತೀರಾ? ಅಯ್ಯೋ ಮಾಡೇ ಇಲ್ಲ ಬಿಡಿ ನಿಮ್ಮ ಹತ್ರ. ನಾನು ಎಕ್ಸ್ಚೇಂಜ್ ಯಾವತ್ತೂ ಮಾಡಿಲ್ಲ ನಿಮ್ಮ ಹತ್ರ. ಮಾಡಿಲ್ಲ? ನಿಜ ಮಾಡಿಲ್ಲ. ವಿಕ್ಕಿ ಬಾಬು ಚಿಕ್ಕವರಿದ್ದಾಗ ಪ್ಯಾಂಟ್ ತಗೋತಿದ್ದೆ ಎಕ್ಸ್ಚೇಂಜ್ ಬಿಟ್ಟರೆ, ಈ ನಡುವೆ ಎಕ್ಸ್ಚೇಂಜೇ ಮಾಡಿಲ್ಲ. ಕರ್ಕೊಂಡ್ಬಂದು ಗೋರ್ಕೊಂಡು ಹೋಗ್ತಾರಲ್ಲ. ಹಾಂ ಅದೇ ಕರ್ಕೊಂಬಂದು ಎತ್ಕೊಂಡು ಹೊಟ್ಟೋಗ್ತೀನಿ. ಈಗ ಒಪ್ಪಲ್ಲ ಅವನು ವಿಕಾಸು. ಅಂದ್ರೆ ಈಗ ಅವನೆಲ್ಲ ಬ್ರ್ಯಾಂಡ್ ನೋಡ್ತಾನೆ. ಹಾಂ, ಅವ್ನ ಫ್ರೆಂಡ್ಸ್ ಹಾಕೋತಾರಲ್ಲ ಆ ಥರದ್ದೇ ನೋಡಿ. ನಾವಾದ್ರೂ ಅಷ್ಟೇ. ಈ ಥರ ಕೊಡಿ, ಈ ಥರ ಡಿಸೈನಲ್ಲಿ. ಲೈನ್ಸ್ ಅದು ವೈಟ್ ಮೇಲೆ ಬಂದಿರೋದು. ಹೌದಾ? ಈ ಥರದ ಅಂದರೆ ಬೇರೆ ಕಲರ್ಸ್ ಕೊಡಿ. ಓ, ಎಲ್ಲ ಒಂದೇ ಥರ ಕೊಟ್ಬಿಡ್ತೀರಾ? ಬೇರೆ ಬೇರೆ ಥರ ಕೊಡ್ತೀರಾ? ಅದಕ್ಕೇನೆ ತೆಗಿಲ್ಲ. 430 ಕೊಡ್ಲಾ? ಹಾಂ, 430 ಸ್ಕೈ ಬ್ಲೂ ಕೊಡ್ಲಾ? ಬೇಡ. ಕೊಡ್ಲಾ? ಕೊಡಿ. ಒಂದು 4-5 ಕೊಡಿ, ಸಾಕು ಕೊಡಿ. ಅವನಿಗೇನಾದರೂ ಸ್ಯಾಟಿಸ್ಫೈ ಇಷ್ಟಪಟ್ಟರೆ ಓಕೆ. ನನ್ನ ಸೆಲೆಕ್ಷನ್ ಯಾವುದು ಫೇಲ್ ಅಷ್ಟೊಂದು ಬೇಡಪ್ಪ, ಇದು ಇಷ್ಟೇ ಸಾಕು ಕೊಡಿ. 1 2 3 4 5 ಬ್ರೌನ್ ಬೇಡವಾ? 2 ಚಡ್ಡಿ ಕೊಡಿ, 1-2 ಪ್ಯಾಂಟ್ ಕೊಡಿ. ನೈಟ್ ಪ್ಯಾಂಟ್? ಹಾಂ, ನೈಟ್ ಪ್ಯಾಂಟ್. ಇದು 5 ಇದೆ. ಇರಲಿ. ಪಾಕೆಟ್ಸ್ ಇದೆ ಅಲ್ವಾ? ಹಾಂ, ಪಾಕೆಟೇ. ಕಾಟನ್ ಅದು? ಟ್ರ್ಯಾಕ್ ಪ್ಯಾಂಟಾ? ಟ್ರ್ಯಾಕ್ ಪ್ಯಾಂಟ್ ಆಗತ್ತಲ್ವಾ ನಿಮ್ಮ ಸೈಜು? ಜಾನಿದು ಡಬಲ್ ಎಕ್ಸೆಲ್. ಇನ್ನೊಂದು ಕೊಡಿ.
ಯಾವ್ದು ಗ್ರೀನ್ ಕೊಪ್ಪಳ ಗ್ರೀನ್ ಕೊಡಿ ಅಲ್ಲಿ. ಹಾಂ ಇಲ್ಲೇ ಇದೆಯಾ ಕೇಳ್ರಿ. ನಾನು ಆಗಲೇ ಹೇಳ್ದಾಗಲೇ ನಾನು ಅವನಿಗೆ ಸರ್ಪ್ರೈಸಾಗಿ ಇದೆಲ್ಲ ತೊಗೊಂಡೋಗ್ತಾ ಇರೋದು. ಇನ್ನರ್ ವೇರ್ಸಿಂದ ಪ್ರತಿಯೊಂದು ತೆಕ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದರ ನಾನು ತೆಕ್ಕೊಡ್ತಾ ಇದ್ದೀನಿ. ಅವನಿಗೂ ಗೊತ್ತಿಲ್ಲ ನಾನು ಅವನಿಗೋಸ್ಕರ ಇದೆಲ್ಲ ತೊಗೊಂಡೋಗ್ತಾ ಇದ್ದೀನಿ ಅಂತ. ಬಟ್ ಏನಂದರೆ ಅವ್ನಿಗೆ ದುಡ್ಡು ಎಲ್ಲಿಂದನೂ ಬರಲ್ಲ. ಸೊ ಅವ್ನು ಮಾಡೋದು ಜಮೀನು ಕೆಲಸ, ಗದ್ದೆ ಕೆಲಸ, ರೇಷ್ಮೆ ಬೆಳೀತಾನೆ, ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡ್ತಾನೆ. ಅವನಿಗೆ ಖರ್ಚಿಗೂ ಸುಧಾ ನಮ್ಮ ಅಪ್ಪ ಕೊಟ್ಟರೆ ಅವನಿಗೆ ದುಡ್ಡು, ಇಲ್ಲ ಅಂದರೆ ಇಲ್ಲ. ಅವನು ಎಳ್ನೀರು ಮಾರ್ಕೆಟ್ ಆ ಥರದಕ್ಕೆಲ್ಲ ಹೋಗ್ತಾ ಇದ್ದ. ಬಟ್ ಇವಾಗ ಅದಕ್ಕೆಲ್ಲ ಕಳಿಸ್ತಾ ಇಲ್ಲ, ಬೇಡ ಇಲ್ಲೇ ಮನೆ ಹತ್ರನೇ ಮಾಡ್ಕೊ, ಇಲ್ಲೇ ಕೆಲಸ ಇದೆ ಅಂತ. ಬಟ್ ಅವನ್ನ ನೋಡಿದ್ರೆ ನನಗೆ ಈ ಸಲ ತುಂಬ ಪ್ರಿಟಿ ಅನ್ನಿಸ್ತು, ಬೇಜಾರಾಯಿತು. ಸೊ ಹಾಗಾಗಿ ತುಂಬ ಹೊಟ್ಟೆ ಉರಿತು ಆ್ಯಕ್ಚುಲಿ. ಯಾರು ಇಲ್ವಾ? ಇದಾರ ಚಕ್ಕಿ ಸರ್, ಚಿಪ್ಸ್ ಕೊಡಿ ಒಂದು ಪ್ಯಾಕೆಟು. ಪೆಪ್ಪರ್ ಸಾಲ್ಟ್ ಕೊಡಿ. ಪೆಪ್ಪರ್ದಿಲ್ವಾ? ಕೊಡಿ, ಅದೇ ಕೊಡಿ, ಒಂದು ಪ್ಯಾಕೆಟ್ ಕೊಡಿ. ಸಾಲ್ಟ್ ಕೊಡಿ. ಇದು ಪುಟ್ಟು ಚಕ್ಲಿ ಬರುತ್ತಲ್ಲ, ಅದಿಲ್ವಾ? ವೈಟ್ ಇಲ್ಲಿ ಇದು ಒಂದು ಕೊಡಿ. ಇದು ಫ್ರೆಶ್ ಅಲ್ವಾ? ಅದೊಂದು ಕೊಡಿ. ಇವಾಗ ಕೊಟ್ರಲ್ಲ ಅದು. ಹಾಂ, ಇನ್ನೇನಿದೆ? ಇದು ನುಪ್ಪಟ್ಟು, ಇದು ಫ್ರೆಶ್ಶಾ? ಇದು ಚೆನ್ನಾಗಿಲ್ವಾ? ಯಾವ್ದು ಚೆನ್ನಾಗಿದೆ? ಚೆನ್ನಾಗಿದೆಯಾ? ಅಲ್ಲಿ ಮೇಲಿದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಯಾರು ಇಲ್ಲ. ಅಲ್ಲಿ ಲಸ್ಸಿ ಐತೆ, ವಡಪಾವ್ ಐತಂತೆ. ಏನು ಕೊಡಿ? ಕಚೋರಿ ಕೊಡಿ, ಖಾರ ಕಟ್ಟ ಮಿಟ್ಟ. ಸ್ವಲ್ಪ ಮೊಸರು ಹಾಕ್ಲಾ? ನಿಮಗೆ ವಡಪಾವ್ ಕೊಟ್ಬಿಡಿ. ಖಾರ ಖಾರ ಇದೆ, ಹೇಳ್ತಾರೆ ಅದು ಬೇಡ. ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಂಡು, ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು, ಲಸ್ಸಿ ಕುಡ್ಕೊಂಡು, ವಡಪಾವು ಮತ್ತು ಕಚೋರಿ ತಿನ್ಕೊಂಡು ಮನೆಗೆ ಹೋದ್ವಿ. ತಗೋ ನೋಡು, ಆಗುತ್ತಾ ನೋಡು ಬಾಯ್ಲಿ. ಅವ ಎಲ್ಲ ನೋಡಿದ್ನಾ, ಚೆಕ್ ಮಾಡಿದ್ನಾ? ಎಲ್ಗೋದ? ನಿಂಗೆ ನೋಡ್ತೀನಿ ಅದು ಎಷ್ಟು ದಿನ ಇಟ್ಕತೀಯ ಅಂತ. ಒಳ್ಳೆ ಹೆಂಗೈತೆ ಗೊತ್ತಾ, ಅದು ಆ್ಯಪಲ್ ಫೋನ್ ಥರ ಐತೆ. 50 ಇದು ಬಾಕ್ಸ್ ಬೀಸ್ ನಿಮ್ಮ ಮಾವನ ಕರ್ಕೊಂಡೋದಕ್ಕೆ ಕಮ್ಮಿ ಮಾಡಿಸಿದ್ರು. ಆ್ಯಪಲ್ ಫೋನ್ ಥರ ಐತೆ, ನನ್ನ ಫೋನ್ ಥರ. ಬ್ಯಾಕ್ ಸೈಡ್ ನೋಡು, ಅದು 7,500. ಏಯ್ ಇದ್ಯಾಕೆ? ಅದೇನದು? ಟೋಟಲ್ ಅಮೌಂಟ್ ನೋಡು, ಅದು ಬಿಡು. ಇದರಲ್ಲಿ ಬಾಕ್ಸ್ ಪೀಸಲ್ಲಿ ಇರೋದು ನೋಡು, ಆದರೆ ಅದು ಡಿಸ್ಕೌಂಟ್ ಮಾಡಿ ಹಾಕಿಸಿ ಕಮ್ಮಿ ಮಾಡಿಸಿರೋದು. ನಿಮ್ಮ ಮಾವಂಗೆ ಪರಿಚಯ ಇಲ್ಲ ಅಲ್ಲಿ ಸಿಟಿಲಿ. ಅಮ್ಮ ಇಟ್ಕೋಬೇಕು. 15,000 ಅದು, 15,000 ಚಿಲ್ಲರೆ ಮೊಬೈಲ್. ಅದು 15,000 ರೂಪಾಯಿ ಮೊಬೈಲ್. ಅದು ಈಗೆಲ್ಲ ರೇಟ್ ಜಾಸ್ತಿ. ಅವನು ಎಷ್ಟರದಾರ ತಗೊಂಡಿರಲಿ, ಅವನು 20,000 ಅಂದರೆ ಈಗ ಚೆನ್ನಾಗೈತೆ. ನೀನು ಹಾಕಬೇಕು ಇನ್ಶೂರೆನ್ಸ್. ಈಗ ಇದು ಉಪ್ಪು ಸಪ್ಪೆ ಅಂತ ಅವನೇ ಬೋರ್ಡನ್ನು ಹಾಕಿ ಹೇಳಿದ್ದು.
ಬಿಸಿ ಬಿಸಿ ಬೋಂಡ ಮಾಡಿ ಇಬ್ರಿಗೂ ಬಿಸಿ ಬಿಸಿ ಊಟಕ್ಕೆ ಹಾಕ್ಕೊಟ್ಟೆ, ಮುದ್ದೆ ಮಾಡಿ ಇಬ್ಬರು ಊಟ ಮಾಡಿ ಅಮ್ಮ ಟಿ ವಿ ನೋಡ್ತಾ ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನನಗೆ ಊಟ ಬೇಡವಾಗಿತ್ತು, ಬಿಕಾಸ್ ನಾನು ಕಚೋರಿ ಅದೆಲ್ಲ ವಡಪಾವ್ ತಿನ್ನಲ್ಲ, ಅದಕ್ಕೋಸ್ಕರ ನಂಗೆ ಹೊಟ್ಟೆ ತುಂಬ್ದಂಗಿತ್ತು. ನಾನೇನು ಊಟ ತಿನ್ನಲಿಲ್ಲ. ನಮ್ಮಮ್ಮ ನನ್ನ ತಮ್ಮನ ಎಷ್ಟು ಇಷ್ಟಪಡ್ತಾರೋ ನನ್ನ ತಮ್ಮ ಕೂಡ ನಮ್ಮಮ್ಮನ ಇವಾಗ ಅಷ್ಟೇ ಇಷ್ಟಪಡ್ತಾನೆ. ಇವಾಗ ಅಂತಲ್ಲ, ಮುಂಚೆಯಿಂದನೂ ನಮ್ಮಮ್ಮನಿಗೆ ನನಗಿಂತ ನನ್ನ ಅಂಗ್ಲೇ ಹೇಳ್ದಂಗೆ ಇವನು ಕಂಡ್ರೆ ಒಂದು ಕೈ ಪ್ರೀತಿ ಜಾಸ್ತಿ. ಬಟ್ ಇವಾಗ ನಮ್ಮಮ್ಮ ಹುಷಾರು ತಪ್ಪಕ್ಕೂ ಇವನ ಲೈಫೇ ಕಾರಣ. ನಾನು ಅದಕ್ಕೆಲ್ಲ ನಾನು ಏನು ಅಂತ ಹೇಳಲಿ ನಿಮ್ಗಳಿಗೆ, ಬಟ್ ನನಗೆ ನಮ್ಮಮ್ಮ ಬೇಕು. ನಾನು ಅದನ್ನು ಹೇಳೋಕ್ಕಾಗತ್ತಾ ಬಿಡುತ್ತಾ ಅದು ನಂಗೆ ಗೊತ್ತಾಗಲ್ಲ. ಬಟ್ ನಮ್ಮಮ್ಮ ಅವನ ವಿಷಯಕ್ಕೆ ಕೊರ್ಗಿ 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 ಪ್ರತಿದಿನ ಕಣ್ಣೀರು ಹಾಕ್ತಾಯಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವನು ಅಷ್ಟೇ ಅಮ್ಮ 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 ಅಂತ ಬಾಲ ಥರ ನಮ್ಮಮ್ಮನ ಹಿಂದಿಂದೆ ಸುತ್ತಾ ಇದ್ದಾನೆ. ಇವಾಗ ಅವ್ನಿಗೆ ಯಾರೂ ಇಲ್ಲ, ನಮ್ಮಮ್ಮ ಒಬ್ಬರೇ. ನಾನು ಹೇಳ್ತಾ ಇದ್ದೆ ಅವನಿಗೆ, ಲೈಫಲ್ಲಿ ನಡೆದಿದ್ದೆಲ್ಲ ಬಿಡು, ಆರಾಮಾಗಿರು, ಕೆಲಸ ಮಾಡ್ಕೊ, ಊಟ ತಿಂಡಿ ತಿನ್ಕೊಂಡು ಆರಾಮಾಗಿರು ಅಂತ ನೋಡ್ತಾ ಸಂಜೆ ಆಗೇ ಹೋಯ್ತು ಗೈಸ್. ಸೊ ಎಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ, ದಿನಗಳು ಓಡ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ. ಅಮ್ಮನ ಜೊತೆ ಒಂದು ಪುಟ್ಟ ರೀಲ್ ಕೂಡ ಮಾಡಿದೆ ಸುಮಾರು ದಿನ ಆದಮೇಲೆ. ಅಮ್ಮ ಹಿಂಗೆ ಖುಷಿಯಾಗಿರಲಿ ಅಂತಲೇ, ಆರೋಗ್ಯವಾಗಿರಲಿ ಅಂತಲೇ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಗೈಸ್. ನಾನು ಯಾರ ಹತ್ರನೂ ಏನು ₹1 ಕೇಳಿಲ್ಲ, ಕೇಳೋದು ಇಲ್ಲ. ಸೊ ಹಂಗಂದ್ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಕೊಟ್ಟಿದ್ದಾರೆ. ನನ್ನ ತಮ್ಮ ಕೊನೆ ತಮ್ಮನೂ ಕೊಟ್ಟಿದ್ದಾನೆ, ನಮ್ಮ ಅಪ್ಪನೂ ಕೊಟ್ಟಿದ್ದಾರೆ. ಅದಕ್ಕೂ ಮೀರಿ ನಾನು ಮಾಡಿದ್ದೀನಿ. ಎತ್ತವ್ರಿಗೆ ಮಾಡಿದೆ, ಇನ್ಯಾರಿಗೆ ಮಾಡೋಕ್ಕಾಗುತ್ತೆ ಗೈಸ್. ಸೊ ಅವ್ರ ಋಣನ ಈ ರೀತಿನಾದರೂ ಸ್ವಲ್ಪನಾದ್ರು ಋಣನ ಕಮ್ಮಿ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ, ಕನಸು. ಸೊ ನೋಡ್ತಾ ರಾತ್ರಿ ಹಾಗೇ ಹೋಯಿತು. ಸೊ ಬೋಂಡ ಮಾಡಿದ್ದೆ ಅಲ್ವಾ, ಅದೇ ಹಿಟ್ಟಿತ್ತು, ಬಿಸಿ ಬಿಸಿ ಬೋಂಡ ಹಾಕ್ಕೊಟ್ಟೆ. ಮಕ್ಕಳು ನೋಡಿ ನಮ್ಮಮ್ಮನ ಜೊತೆನೇ ಊಟ ತಿಂತಾನೆ, ನಮ್ಮಮ್ಮನ ಜೊತೆನೇ ಮಲ್ಕೋತಾನೆ. ಸೊ ಖುಷಿಯಾಗುತ್ತೆ. ಚಾರ್ವಿ ಅಂತೂ ನಮ್ಮಮ್ಮನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾಯಿಲ್ಲ. ನಮ್ಮಮ್ಮ ಅಂತಾಯಿದ್ರು, ಬಾ ನೀನು ತಿನ್ನು ಅಂತ. ನಾನು ತಿಂತೀನಿ, ನೀನು ತಿನ್ನಮ್ಮ ಅಂತ ಹೇಳ್ತಾಯಿದ್ದೆ. ಸರಿ ಇದೆಯಾ ಅಂತ ಹೇಳ್ತಾಯಿದ್ದೆ. ಬಿಸಿ ಬಿಸಿ ಮುದ್ದೆ ಮಾಡಿ, ನಮ್ಮಮ್ಮ ಮುದ್ದೆ ಬೇಡವಾಗಿತ್ತು ಅಂತಾಯಿದ್ರು, ಬಟ್ ಪರವಾಗಿಲ್ಲ ತಿನ್ನಮ್ಮ ಅಂತ ಹೇಳಿ ಮುದ್ದೆ ಮಾಡಿ ಕೊಟ್ಟೆ. ಇದು ನನ್ನ ಮಗ ಮಾಡಿರೋದು ವೀಡಿಯೋ. ನಮ್ಮಮ್ಮ ಕಂಡುಬಿಡ್ತಾ ಇದ್ದಾರೆ, ಇಡೋ ಮೊಬೈಲ್ ಇಡೋ, ವೀಡಿಯೋ ಮಾಡಬೇಡ, ಇಡೋ ನನ್ನ ಹಲ್ಲು ತೋರಿಸ್ಬೇಡ, ಇಡೋ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ನನ್ನ ಮಗ ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ವಿಡಿಯೋ ಮಾಡಿದ್ದಾನೆ. ಅದೊಂದು ಖುಷಿ ಆಯಿತು ನನಗೆ, ಯಾಕಂದರೆ ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಇವರಿಬ್ಬರು ಊಟ ಮಾಡ್ತಾಯಿದ್ರು. ನಾನಿನ್ನು ಸತೀಶ್ ಊಟಕ್ಕೆ ಇಡಬೇಕಿತ್ತು, ಜೊತೆಗೆ ನಮ್ಮ ಹುಡುಗ ಕೂಡ ಇದ್ದ ಅಲ್ವಾ, ಅವ್ನಿಗೂ ಊಟಕ್ಕೆ ಇಡಬೇಕಾಗಿತ್ತು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಗೈಸ್. ಸೊ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ನೋಡಿ. ಬಿಸಿ ಬಿಸಿ ರೈಸ್ ಇಟ್ಕೊಂಬಂದಿದ್ದೀನಿ, ಊಟ ಮಾಡಿ ಅಂತ. ಮುದ್ದೆ ಇಟ್ಟಿದ್ದೆ, ಅನ್ನ ಇಟ್ಕೊಂಬಂದಿದ್ದೆ. ವಿಡಿಯೋ ತುಂಬ ಲಾಂಗ್ ಆದರೆ ನೀವು ನೋಡೋಕೆ ಬೇಜಾರು ಮಾಡ್ಕೋತೀರಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.